ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಮತ್ತು CTET ರಿಸಲ್ಟ್ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಟ್ಟಾರೆ 56,000ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅಂದರೆ ಸರ್ಕಾರಿ ಹುದ್ದೆಗಳಿಗೆ ಈಗ ನೋಟಿಫಿಕೇಷನ್ ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಅಂದರೆ ಸರ್ಕಾರದ ಕಡೆಯಿಂದ ಇತ್ತೀಚೆಗೆ ಮಾಹಿತಿ ಬಂದಿತ್ತು. ಆ ಪ್ರಕಾರ 56,000 ಹುದ್ದೆಗಳಲ್ಲಿ ಹೆಚ್ಚು ಕಡಿಮೆ ಅಂದರೆ ನೋಡಿ ಕನಿಷ್ಠ ಅಂದ್ರೂ ಕೂಡ 10,267 ಹುದ್ದೆಗಳಿಗೆ ನೋಟಿಫಿಕೇಷನ್ ಖಂಡಿತವಾಗಲೂ ಆಗುತ್ತೆ. ಇದರಲ್ಲಿ ಯಾವುದೇ ಡೌಟ್ ಬೇಡ. ಇದು 100% 10,267 ಹುದ್ದೆಗಳಿಗೆ ಅಂದರೆ ಇದು ಎಂಥ ಕಡಿಮೆ ಅಂದ್ರೂ ಕೂಡ ಅಂದರೆ ಈ 10,000 ಹುದ್ದೆಗಳಿಗೆ ಅಂತೂ ನೋಟಿಫಿಕೇಷನ್ ಆಗುತ್ತೆ. ಒಂದು ವೇಳೆ ಹೆಚ್ಚಿನ ಹುದ್ದೆಗಳಿಗೆ ತೊಗೊಂಡ್ರೆ ಗರಿಷ್ಠ 15,000 ಹುದ್ದೆಗಳವರೆಗೆ ಇತ್ತೀಚೆಗೆ ಬಜೆಟ್ನಲ್ಲಿ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 15,000 ಬೋಧಕ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ನಿಮಗೆ ಕನಿಷ್ಠ ಅಂದ್ರೂ ಕೂಡ 10,267 ಹುದ್ದೆಗಳಂತೂ 100ಕ್ಕೆ 100 ಸಿಕ್ಕೇ ಸಿಗುತ್ತವೆ. ಒಂದು ವೇಳೆ ಲಕ್ ಇದ್ದರೆ 15,000ವರೆಗೂ ಕೂಡ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ. ಇನ್ನು ಕೆಲವರು ಏನಾಗಿತ್ತು ಅಂತಂದರೆ TET ಫೇಲ್ ಆಗಿದ್ದರು, ಅಂದರೆ TET ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಅವ್ರಿಗೂ ಮತ್ತೊಂದು ಅವಕಾಶ ಅಂತೇಳಿ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೆ ಮತ್ತು ಬೇರೆ ಬೇರೆ ಕಡೆಯಿಂದ ನೀವು ಮಾಹಿತಿಯನ್ನು ಕಲೆ ಹಾಕಿರ್ತೀರಿ. ನಾನೇ ಹೇಳಿದ್ದೀನಿ ಅಂತಲ್ಲ, ಒಟ್ಟಾರೆಯಾಗಿ ನೀವು ಆಗ CTET ಅಪ್ಲಿಕೇಶನನ್ನು ಹಾಕಿದ್ರಿ. ಸ್ವಲ್ಪ ಡಿಸೆಂಬರ್ ಜನವರಿ 1-2 ತಿಂಗಳು ನಿರಂತರವಾಗಿ ಅಧ್ಯಯನವನ್ನು ಮಾಡಿದ್ರಿ. ಈಗ CTET ರಿಸಲ್ಟ್ ಮತ್ತು ಕೀ ಆನ್ಸರ್ ಅದ್ರ ಬಗ್ಗೆ ಏನೂ ಅಪ್ಡೇಟ್ ಸಿಗ್ತಾ ಇಲ್ಲ. ಅದೆಲ್ಲ ಏನಾಗೋಯ್ತು, ರಿಸಲ್ಟ್ ಯಾವಾಗ ಬರ್ಬೋದು ಅಂತಕ್ಕಂಥದ್ದು ಎಲ್ಲರಲ್ಲಿ ಇರತಕ್ಕಂಥ ಗೊಂದಲ. ಅಂದರೆ ಈ 10,000 ಅಥವಾ 15,000 ಶಿಕ್ಷಕರ ಹುದ್ದೆಗಳಿಗೆ ನೋಟಿಫಿಕೇಷನ್ ಏನಾದರೂ ಆದರೆ CTET ನಾವು ಪಾಸ್ ಆದ್ರೂ ಕೂಡ ನಮಗೇನಾದರೂ ಅವಕಾಶ ಸಿಗುತ್ತಾ ಇಲ್ವ ಅನ್ನೋಂಥದ್ದು ಅನೇಕರ ಗೊಂದಲ ಆಗಿತ್ತು. ಸ್ನೇಹಿತರೆ, ನಿಮಗೆ ನಾನು ಸ್ಪಷ್ಟನೆ ನೀಡ್ತೀನಿ. ನೋಡಿ, ಈ ಕ್ಷಣಕ್ಕೇ ಇವತ್ತೇ ನೋಟಿಫಿಕೇಷನ್ ಆಯಿತು ಅಂತಲೇ ತಿಳ್ಕೊಳ್ಳಿ. ಇವತ್ತು ನೋಟಿಫಿಕೇಷನ್ ಆದ್ರೂ ಕೂಡ ಕನಿಷ್ಠ 25ರಿಂದ 30 ದಿನಗಳ ಒಳಗಾಗಿ ಅಂದರೆ 30 ದಿನಗಳವರೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಅಂದರೆ ನಾನು ಹೇಳ್ತಿರುವಂಥದ್ದು ನಿಮಗೆ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸಿದ್ದೀನಿ. ಅಂದರೆ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಆಯಿತು ಈ ಕ್ಷಣಕ್ಕೆ ಇವತ್ತು ಅಂದರೆ 25ರಿಂದ 30 ದಿನಗಳವರೆಗೆ ನಿಮಗೆ ಅವಕಾಶವನ್ನು ಕೊಡ್ತಾರೆ, ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ. ಈ ಒಂದು ತಿಂಗಳ ಟೈಮ್ ಏನಿದೆ ಇಷ್ಟರಲ್ಲಿ ಅಂದರೆ ಈಗ ಆಲ್ರೆಡಿ ಮಾರ್ಚ್ 8, ಈ ಮಾರ್ಚ್ 8 ಅಂದರೆ ಕನಿಷ್ಠ ನಿಮಗೆ ಒಂದು ತಿಂಗಳು ಏನಾದರೂ ಟೈಮ್ ಸಿಕ್ಕರೆ ನೋಡಿ ವಿಚಾರ ಮಾಡಿ, ಅಂದರೆ ಏಪ್ರಿಲ್ ಮೊದಲನೇ ವಾರದವರೆಗೂ ನಿಮಗೆ ಅವಕಾಶವನ್ನು ಕೊಡ್ತಾರೆ. ಅಂದರೆ ಈ ಕ್ಷಣ ಇವತ್ತು ಅಂದರೆ ಈಗೇನು ಅದು ಸದ್ಯಕ್ಕೆ ನೋಟಿಫಿಕೇಷನ್ ಆಗಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ರಿ. ನಾನು ಹೇಳ್ತಾ ಇರುವಂಥದ್ದು ಜಸ್ಟ್ ಉದಾಹರಣೆಯಾಗಿ ಇವತ್ತೇ ನೋಟಿಫಿಕೇಷನ್ ಆದ್ರೂ ಕೂಡ ನಿಮಗೆ ಏಪ್ರಿಲ್ ಮೊದಲ ವಾರದವರೆಗೂ ಅವಕಾಶವನ್ನು ಕೊಡ್ತಾರೆ. ಯಾವುದಕ್ಕೆ? ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸಲು. ಅಂದರೆ ಈಗ ನಾವು ಅಂದ್ಕೊಂಡಂತೆ ಈ ಕ್ಷಣನೇ ನೋಟಿಫಿಕೇಷನ್ ಆಯಿತು ಅಂದ್ರೂ ಕೂಡ ಒಂದು ತಿಂಗಳ ಟೈಮ್ ಸಿಕ್ತು. ಹಾಗಾದರೆ CTET ರಿಸಲ್ಟ್ ಬರುತ್ತಾ ಅಷ್ಟರಲ್ಲಿ ಅನ್ನೋದಾದ್ರೆ ಖಂಡಿತವಾಗಲೂ ಬರುತ್ತೆ. ಅಂದರೆ ಮಾರ್ಚ್ ಕೊನೆಗೆ ಎಷ್ಟೊತ್ತಿದ್ರು ನಿಮಗೆ ಈ ಒಂದು CTET ರಿಸಲ್ಟ್ 100% ಬಂದೇ ಬರುತ್ತೆ. ಮತ್ತು 30 ದಿನಗಳ ಒಳಗಾಗಿ ನೋಟಿಫಿಕೇಷನನ್ನು ಮಾಡಿರಿ ಅಂತ ಹೇಳಿದ್ದಾರೆ. ಅಂದರೆ ಕೇವಲ ಶಿಕ್ಷಕರ ನೇಮಕಾತಿ ಅಂತಲ್ಲ, ಒಟ್ಟಾರೆಯಾಗಿ ಏನು 56,000 ಪ್ಲಸ್ ಹುದ್ದೆಗಳಿವೆ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡೋದಕ್ಕೆ 30 ದಿನಗಳ ಒಳಗಾಗಿ ಎಲ್ಲ ಅಂತಿಮ ಸಿದ್ಧತೆಯನ್ನು ಮಾಡಿಕೊಡ್ರಿ ಅಂತೇಳಿ ಸರ್ಕಾರ ವಿವಿಧ ಇಲಾಖೆಗಳಿಗೆ ಈಗ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಹಾಗಾಗಿ 5,267 ಹುದ್ದೆಗಳಿಗೆ ಈಗಾಗಲೇ HK ಫೈನಲ್ ಆಗಿರ್ತಕ್ಕಂಥದ್ದು. HK ಭಾಗಕ್ಕೆ 5,000 ಸಿಗುತ್ತೋ, 8,000 ಸಿಗುತ್ತೋ, 10,000 ಸಿಗುತ್ತೋ, ಅದು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದ ನಂತರ ಎಷ್ಟು ಹುದ್ದೆಗಳು ಅನ್ನತಕ್ಕಂಥದ್ದು ನಮಗೆ ಸ್ಪಷ್ಟವಾದಂಥ ಮಾಹಿತಿ ಸಿಗುತ್ತೆ. ಆ ಕಾರಣದಿಂದಾಗಿ ನೋಡಿ, ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕು ಅದು ಅಂದರೆ ವಿಭಾಗವಾರು ಹುದ್ದೆಗಳು ಹಂಚಿಕೆಯಾಗಿ ಆನಂತರ ಮತ್ತು ಸಬ್ಜೆಕ್ಟ್ ವೈಸ್ ಹಂಚಿಕೆಯಾಗಿ ಅದನ್ನೆಲ್ಲ ಮೀಸಲಾತಿ ಪ್ರಕಾರ ವರ್ಗೀಕರಣ ಮಾಡಬೇಕಾಗುತ್ತೆ ಪ್ರತಿ ಹುದ್ದೆನ. ಅಂದರೆ ಉದಾಹರಣೆಗೆ ನೋಡಿ, ಬೆಂಗಳೂರು, ಮೈಸೂರು, ಬೆಳಗಾವಿ 3 ವಿಭಾಗಗಳು HK ಭಾಗದಲ್ಲಿದ್ದಾವೆ. ಈಗ ಒಂದು 5,000, 8,000, 10,000 ಹುದ್ದೆಗಳು ಈ HK ಭಾಗಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದರೆ ಆ ಒಂದು 5,000-6,000 ಅಥವಾ 8,000 ಹುದ್ದೆಗಳನ್ನು ಈ 3 ವಿಭಾಗಕ್ಕೆ ಡಿವೈಡ್ ಮಾಡಬೇಕಾಗುತ್ತೆ. ನಂತರ ಸಬ್ಜೆಕ್ಟ್ ವೈಸ್ ಅವುಗಳನ್ನು ವರ್ಗೀಕರಣ ಮಾಡಬೇಕಾಗುತ್ತೆ. ಸಬ್ಜೆಕ್ಟ್ ವೈಸ್ ಮಾಡಿದ ನಂತರ ಅವುಗಳನ್ನು ಮೀಸಲಾತಿ ಆಧಾರದ ಮೇಲೆ ಅಂದರೆ ರೋಸ್ಟರ್ ಪ್ರಕಾರ ಆ ಹುದ್ದೆಗಳನ್ನು ಗುರುತಿಸಬೇಕಾಗುತ್ತೆ. ಇಷ್ಟು ಎಲ್ಲ ಪ್ರೊಸೆಸ್ ಮಾಡಬೇಕಂದ್ರೆ ಕನಿಷ್ಠ ಒಂದು ವಿಚಾರ ಮಾಡಿರಿ, ಒಂದು 15 ದಿನನಾದರೂ ಟೈಮ್ ತೊಗೊಳ್ತಾ. ಇವತ್ತಿಂದ ಇನ್ನೂ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿಲ್ಲ. ಅಂದರೆ ಸಿಕ್ಕಿಲ್ಲ ಅಂದ್ರೇನು ಕಡತಗಳು ಹೋಗಿರ್ಬೋದೇನೋ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾಹಿತಿ ಇದುವರೆಗೂ ಹೊರಗೆ ಬಂದಿಲ್ಲ. ಆ ಕಾರಣದಿಂದಾಗಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನೋಡಿ, ಈ ಒಂದು 10ರಿಂದ 15 ದಿನ ಏನಾದರೂ ಆರ್ಥಿಕ ಇಲಾಖೆ ಅನುಮತಿಯನ್ನು ತೊಗೊಳೋದಕ್ಕೆ ಟೈಮ್ ಹಿಡಿದ್ರೆ, ಜೊತೆಗೆ ಈ ಒಂದು ಅಂದರೆ ವಿಭಾಗವಾರು ಹಂಚಿಕೆಯಾಗಿ
ಮೀಸಲಾತಿ ಪ್ರಕಾರ ಹುದ್ದೆಗಳನ್ನು ವರ್ಗೀಕರಣ ಮಾಡಿ ಸಬ್ಜೆಕ್ಟ್ ವೈಸ್ ಎಲ್ಲ ಗುರುತಿಸುವಷ್ಟರಲ್ಲಿ 10ರಿಂದ 15 ದಿನ, ಹೆಚ್ಚು ಕಡಿಮೆ ಆದರೆ ಒಂದು 20 ದಿನ ಏನಾದರೂ ಟೈಮ್ ಸಿಕ್ಕರೆ ನೋಡಿ, ಒಂದು 15ರಿಂದ 20 ದಿನ ಏನಾದರೂ ಟೈಮ್ ಆಯಿತು ಅಂತಂದರೆ ವಿಚಾರ ಮಾಡಿ. ಇವತ್ತಿಂದ ಒಂದು 15-20 ದಿನ ಟೈಮ್ ಬೇಕಾಗುತ್ತೆ ಅಂದ್ರೂ ಕೂಡ ಬೇಡ, 20 ದಿನ ನಿಮಗೆ ಭಾಳ ಆಗುತ್ತೆ ಅನಿಸ್ಬೋದು. ಕೆಲವರು ಏನು ಜಲ್ದಿ ನೋಟಿಫಿಕೇಶನ್ ಆಗುತ್ತೆ, ನೀವು ನೋಡಿದ್ರೆ ಮುಂದಕ್ಕೆ ಹೋಗೋದನ್ನೇ ಹೇಳ್ತಿರಲ್ಲ ಅಂತ ಕೆಲವ್ರು ಭಾವಿಸ್ತೀರಿ. ಸೊ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಅಂದರೆ ಕೆಲವ್ರು ನೆಗೆಟಿವ್ ಆಗಿ ಹೇಳ್ತೀನಿ ಅಂತ ಅನ್ಕೊತೀರಿ, ಬಟ್ ನಾನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ವಾಸ್ತವವನ್ನು ನಾನು ಮಾತಾಡ್ತಾ ಇದ್ದೀನಿ. ಒಂದು 10-15 ದಿನನಾದರೂ ಇದಿಷ್ಟು ಪ್ರೊಸೆಸ್ ನಡೆಯೋದಕ್ಕೆ ಬೇಕಲ್ವಾ, ಅದನ್ನು ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಒಂದು 10-15 ದಿನ ಟೈಮ್ ತೊಗೊಂಡ್ರೂ ಕೂಡ ಲೆಕ್ಕ ಹಾಕ್ರಿ. 8, 22, 23ನೇ ತಾರೀಕು ಅಂತಲೇ ಆಗುತ್ತೆ. ಅಂದರೆ ಮಾರ್ಚ್ 22-23 ಮಧ್ಯದಲ್ಲಿ ನೋಟಿಫಿಕೇಶನ್, ಅಂದರೆ ಮಾರ್ಚ್ 20ರಿಂದ 25 ಒಳಗಡೆ ನೋಟಿಫಿಕೇಶನ್ ಆಯಿತು ಅಂದರೆ ಕನಿಷ್ಠ ನಿಮ್ಗೆ ಒಂದು 20-25 ದಿನ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಆದರೂ ಕೊಡ್ತಾರೆ. ಆ ರೀತಿ ಏನಾದರೂ ಟೈಮ್ ಕೊಟ್ಟರೆ ನಿಮ್ಗೆ ಎಲ್ಲಿಗಾಗುತ್ತೆ, ಏಪ್ರಿಲ್ 15ರಿಂದ ಏಪ್ರಿಲ್ 20 ತನಕ ಟೈಮ್ ಸಿಗುತ್ತೆ. ಅಂದರೆ ನಿಮ್ಗೆ ಎಂಥ ನೋಟಿಫಿಕೇಶನ್ ಫಾಸ್ಟಾಗಿ ಮಾಡ್ತಾರೆ ಶಿಕ್ಷಕರ ನೇಮಕಾತಿದು ಅಂದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಮಾಡಿ ನಂತರ ಅದಕ್ಕೆ ಒಂದು 20 ದಿನನೋ 25 ದಿನನೋ ಅಥವಾ ಒಂದು ತಿಂಗಳು ಟೈಮ್ ಕೊಟ್ಟರೆ ನಿಮಗೆ ಏಪ್ರಿಲ್ 20ರವರೆಗೆ ಟೈಮ್ ಅಂತೂ ಇದ್ದೇ ಇದೆ. ಆ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಏಪ್ರಿಲ್ 20ರವರೆಗೂ CTET ರಿಸಲ್ಟ್ ಬರದೇ ಇರೋದಿಲ್ಲ. ಅಂದರೆ ಅಷ್ಟರ ಒಳಗಡೆ CTET ರಿಸಲ್ಟು ಖಂಡಿತವಾಗಲೂ ಬಂದೇ ಬರುತ್ತೆ. ಯಾರೆಲ್ಲ ನೀವು CTETನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥ ಹೋಪ್ ಇದೆಯೋ ಅವರು ನೀವು ಏನು ಮಾಡಿ ಅಂತಂದರೆ ನಿಮ್ಮ ಸಿಲೆಬಸ್, ಅಂದರೆ ನಿಮ್ಮ ಸಬ್ಜೆಕ್ಟ್ ಯಾವುದಿದೆ, ಅಂದರೆ ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸೋಷಲ್ ಸೈನ್ಸ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ನೀವುಗಳೇನು ಮಾಡಿ ಅಂದರೆ ನಿಮ್ಮ ಸಿಲೆಬಸ್ನ ಓದ್ತಾ ಹೋಗಿ. ನಿಮಗೆ 100ಕ್ಕೆ 100 ಅವಕಾಶ ಸಿಗುತ್ತೆ ಶಿಕ್ಷಕರ ನೇಮಕಾತಿಯಲ್ಲಿ. ಇದ್ರ ಬಗ್ಗೆ ಡೌಟೇ ಬೇಡ. ಒಂದು ವೇಳೆ ಮಿಸ್ ಆಯಿತು ಅಂದರೆ ಇದೇ ವಿಡಿಯೋಗೆ ನೀವು ಕಮೆಂಟ್ ಮಾಡಿ, ನಾನು ಬೇಕಾದ್ರೆ ಉತ್ತರವನ್ನು ನೀಡ್ತೀನಿ. ಅಂದರೆ ಮಿಸ್ ಆಗಕ್ಕೆ ಚಾನ್ಸ್ ಇಲ್ಲ, 100% ನಿಮಗೆ ಅವಕಾಶ ಸಿಗುತ್ತೆ. ಯಾರೆಲ್ಲ CTET ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ರಿ, ಅಷ್ಟರೊಳಗಡೆ ಏನಾದರೂ ನೋಟಿಫಿಕೇಶನ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ನೋಟಿಫಿಕೇಶನ್ ಆದ್ರೂ ಕೂಡ ನಿಮಗೆ ಟೈಮ್ ಇದ್ದೇ ಇರುತ್ತೆ. ಅಲ್ಲಿ ಅಷ್ಟರೊಳಗಡೆ ನೀವು ಅಪ್ಲಿಕೇಶನ್ ಹಾಕೋ ಡೇಟ್ ಮುಗಿಯೋದ್ರೊಳಗಡೆ ನಿಮ್ಮ ರಿಸಲ್ಟ್ ಬಂದೇ ಬರುತ್ತೆ. ನೋಡಿ, CTET ರಿಸಲ್ಟ್ ಮುಂಚೆ ನೋಟಿಫಿಕೇಶನ್ ಆಗಿಬಿಟ್ರೆ ಏನು ತೊಂದರೆ ಇಲ್ಲ. CTET ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಈ ಒಂದು ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ಆಗಿಬಿಟ್ರೆ ಏನೂ ತೊಂದರೆನೇ ಇಲ್ಲ. ಭಯ ಪಟ್ಕೊಳಕ್ಕೆ ಹೋಗ್ಬೇಡಿ. ನೀವೇನು ಮಾಡಿ ಅಂದರೆ ನಿಮ್ಮ ಸಿಲೆಬಸ್ನ ನಿಮ್ಮ ಸಿಲೆಬಸ್ ಏನಿದೆ ಅದನ್ನೆಲ್ಲನೂ ಕವರ್ ಮಾಡ್ತಾ ಹೋಗಿ. ಯಾಕಂದರೆ ನೋಡಿ, ಕೆಲವರು GPT ಓದ್ತಾ ಇರ್ತೀರಿ. GPT ಏನು ಸಾಮಾನ್ಯ ಇದೆ, 400 ಅಂಕಗಳಿಗೆ ಎಕ್ಸಾಮನ್ನು ಬರೀಬೇಕಾಗುತ್ತೆ. ನೀವು 3 ಪತ್ರಿಕೆಗಳಿವೆ, ಕನ್ನಡ, ನಿಮ್ಮ ಆಪ್ಷನಲ್ ಸಬ್ಜೆಕ್ಟು ಮತ್ತು GK. ಇದಿಷ್ಟು ಸಿಲೆಬಸ್ ಕವರ್ ಮಾಡಬೇಕಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ಅದಕ್ಕೆ ನೀವು ಈಗಿರ್ತಕ್ಕಂಥ ಟೈಮನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಾನು 100 ಗ್ಯಾರಂಟಿ ಕೊಡ್ತೀನಿ. CTET ರಿಸಲ್ಟ್ ಗೋಸ್ಕರ ಏನು ವೇಟ್ ಮಾಡ್ತಾಯಿದ್ರಿ, ನಿಮಗೆ ಶಿಕ್ಷಕರ ನೇಮಕಾತಿಯಲ್ಲಿ ಚಾನ್ಸ್ ಸಿಕ್ಕೇ ಸಿಗುತ್ತೆ. ನೀವು ಚೆನ್ನಾಗಿ ಓದಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸ್ನೇಹಿತರೆ, ನಿಮಗೇನಾದರೂ ಡೌಟ್ ಉಳ್ಕೊಂಡಿದ್ರೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ಅಂತ ಓಪನ್ ಇದ್ದೇ ಇರುತ್ತೆ. ನಿಮ್ಮೆಲ್ಲರ ಅಭಿಪ್ರಾಯಗಳಿಗಾಗಿ ನಾನು ವೇಟ್ ಮಾಡ್ತಾ ಇರ್ತೀನಿ. ಕಮೆಂಟ್ ಮಾಡಿ, ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.